ಸೊ ಅಪ್ಪ ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ರು ಸೈನ್ಸ್ ಸ್ಕೂಲ್ದಾಗ. ಅಮ್ಮನು ಸೈನ್ಸ್ ಸ್ಕೂಲ್. ಪಪ್ಪ ಎಲ್ಲಿ ವರ್ಕ್ ಮಾಡ್ತಿದ್ರು ಅಲ್ಲೇ ಒಂದು ಪ್ರಿನ್ಸಿಪಲ್ ಮೇಡಮ್ ಅವ್ರ ಮನ್ಯಾಗ ಅಮ್ಮ ಅಡಿಗೆ ಮಾಡ್ತಿದ್ರು. ಇದ್ರಲ್ಲಿ ನಮ್ಮ ಮನ್ಯಾಗ ಒಂದ್ ಚೂರು ಸಪೋರ್ಟ್ ಇಲ್ಲ. ಸೊ ನಮ್ ಬಿಜಾಪುರದಿಂದ ಫಸ್ಟ್ ಈ ಡಾನ್ಸ್ ಕರಿಯರ್ ದಾಗ ಅಂದ್ರೆ ಡಾನ್ಸ್ ಫೀಲ್ಡ್ ದಾಗ ಫಸ್ಟ್ ಗ್ರಾಜುಯೇಷನ್ ಆಗಿತ್ತು ಅಫಿಷಿಯಲಿ ನಾನೇ. ನಮಸ್ಕಾರ ರೀ ಎಲ್ಲಾ ಚೊಕ್ಕ ಮನಸ್ಸಿನ ಗಿಚ್ ಮಂದಿಗೆ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿ, ಯಾಕಂದ್ರೆ 2ನೇ ಎಪಿಸೋಡ್ ಸ್ವಲ್ಪ ಭಾಳ ಲೇಟ್ ಆಗೈತಿ. ಸ್ವಲ್ಪ ಭಾಳ ಲೇಟ್ ಆಗೈತಿ ಯಾಕಂದ್ರೆ 1ನೇ ಎಪಿಸೋಡ್ ಆದ್ಮೇಲೆ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಇದ್ದು, ಸೊ ಅದ್ರ ಸಂಬಂಧ ಲೇಟ್ ಆಗೈತಿ. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಚಲೋದವ್ರ ಜೊತೆನೆ ಬಂದಿನಿ. ಸೊ ನಮ್ಮ ಬಿಜಾಪುರದ ಫೇಮಸ್ ಡ್ಯಾನ್ಸರ್ ಅದಾರ. ಸೊ ಅವ್ರು ಭರತನಾಟ್ಯಂ ಒಳಗ ದೊಡ್ಡ ದೊಡ್ಡ ಪ್ರಶಸ್ತಿಗಳು ತಗೊಂಡಾರ. ಸೊ ಕಾಂಟೆಂಟ್ ಕ್ರಿಯೇಟರ್ ಅಲ್ಲ, ಇನ್ಫ್ಲೂಯೆನ್ಸರ್ ಅಂತ ಹೇಳಂಗಿಲ್ಲ. ಆದ್ರೂ ಇನ್ಸ್ಟಾಗ್ರಾಮ್ನಾಗ ಹೈಪ್ನಾಗ ಅದಾರ. ಅವ್ರು ಇನ್ಸ್ಟಾಗ್ರಾಮ್ ಚಲೋ ಫಾಲೋವರ್ಸ್ ಅದಾರ. ಸೊ ಅವ್ರ ಕ್ಲಾಸ್ ಮುಂದೆ ಇದೀವಿ, ಅವ್ರ ಸ್ಟೂಡೆಂಟ್ಸ್ ಒಳಗ ಅದಾರ. ಅವರು ಬರ್ಲಾಕತ್ತಾರತ್ತಿ, ವೇಟ್ ಮಾಡತ್ತೀವಿ. ಅವ್ರು ಬಂದ ತಕ್ಷಣ ಒಳಗೆ ಹೋಗ್ವಿನು, ಕ್ಲಾಸ್ ಹೆಂಗದ ಹೆಂಗಿರ್ತದ ಎಲ್ಲ ತೋರಿಸ್ತೀನಿ ಅಲ್ಲಿತನ. ಸೊ ಬಂದಾರ ಒಳಗೆ ಹೋಗ್ಲಾತೀವಿ. ವಿಡಿಯೋ ಭಾಳ ಮಸ್ತ್ ಅದ, ಭಾಳ ಇನ್ಫಾರ್ಮೇಟಿವ್ ಅದ. ಸೊ ಫುಲ್ ವಿಡಿಯೋ ನೋಡ್ರಿ, ಪೂರಾ ಎಂಡ್ ತನಕ ನೋಡ್ರಿ. ಲೆಟ್ಸ್ ಗೋ. ಸೊ ಪೇರೆಂಟ್ಸ್ ಗೆ ರಿವ್ಯೂ ತಗೋಣ ಯಾವ ತರದ ಕ್ಲಾಸ್ ಅಂತ ಹೇಳಿ. ಸರ್ ಯಾವಾಗಿಂದ ಅದಾರಿ ಸರ್ ನಿಮ್ಮ ಹುಡುಗ? ನಮ್ಮ ಹುಡುಗ ಇಲ್ಲಿಂದ ಅವ್ರಿಗೆ 6 ವರ್ಷ ಆಯ್ತು ಬರ್ಲಾಕ. ಹಾ ಸರ್, ಚಲೋ ಅದರಿ ಸರ್ ಕ್ಲಾಸ್? ಚಲೋ ಅದರಿ ಕ್ಲಾಸ್. ಮೇಡಮ್ ಚಲೋ ಮಾಡ್ತಾರೆ, ಹುಡುಗರಿಗೆ ಕೇರ್ ಮಾಡ್ತಾರೆ. ಹಾ ಸರ್. ಪೇರೆಂಟ್ಸ್ ಬಲಿಗೆ ನಿಂದ್ರೆ ಹುಡುಗರು ಇಲ್ಲೇ ನಿಂದ್ರಿಸ್ತಾರೆ. ಹಾ ಸರ್. ಆಮೇಲೆ ಪೇರೆಂಟ್ಸ್ ಬಂದು ಕಳಿಸ್ತಾರೆ. ಕ್ಲಾಸ್ ಚಂದ ನಡೀತದೆ. ಇದೆ ಮಂಡೇ ವೆನ್ಸ್ಡೇ ಫ್ರೈಡೆ ತಮ್ಮ 3 ದಿವಸ ಕ್ಲಾಸ್ ಇರ್ತದೆ. ಹಾ ಸರ್. ಚಲೋ ನಡೀತದೆ. ನಮ್ಮ ಹುಡುಗಿ ಇಲ್ಲಿಂದ 6 ವರ್ಷ ಚಲೋ ಇಂಪ್ರೂವ್ಮೆಂಟ್ ಆಗಿದೆ. ಹಾ ಸರ್. ಆಯ್ತು. ನಿಮ್ಮ ಹುಡುಗಿ ಯಾವಾಗಿಂದ? 6 ವರ್ಷ ಆಯ್ತ್ರಿ. ಹಾ ರೀ. ಈಗ ಭರತನಾಟ್ಯ ಮಾಡ್ತಾಳ್ರಿ. ಈಗ ತಾನೇ ಹಾಡ್ ಕುಣಿಸಿ ಈಗ ಡ್ಯಾನ್ಸ್ ಆಕ್ ಮಾಡ್ತಾಳ್ರಿ. ಹೆಂಗ್ ಚಲೋ ಇದ್ರ ಕ್ಲಾಸ್? ಚಲೋ ಅದಾರಿ ಮೇಡಮ್, ಚಲೋ ಅದಾರಿ ಸರ್, ಚಲೋ ಅದಾರ. ಪೇರೆಂಟ್ಸ್ಗೂ ಅಷ್ಟೇ ಗೌರವ ಕೊಡ್ತಾರ್ರಿ. 3 ಇಯರ್ಸ್ 3 ಇಯರ್ಸ್ ಚಲೋ ಅದ ಸರ್ ಕ್ಲಾಸ್? ಚಲೋ ಐತಿ. ಕೇರ್ ತಗೋತಾರ, ಪೇರೆಂಟ್ಸ್ ಚಲೋ ಟ್ರೀಟ್ ಮಾಡ್ತಾರ. ಹಿಂಗೇನು ಸಿಗಕ್ಕದೇನು ಇಲ್ಲ. ಹಾ ರೀ. ಚಲೋ ಐತಿ. ನಿಮ್ಮ ಮಗಳ ಮೊಮ್ಮಗಳ ಮೊಮ್ಮಗ ಅದಾರ. ಹಾ ಸರ್. ಆಕೆ ಒಂದ್ 4-5 ವರ್ಷ ಇತ್ತು ಬರಕ. ಚಲೋ ಕಲಸ್ತಾರಿ. ಮೇಡಮ್ ಎಲ್ಲಾರು ಪ್ರೀತಿಯಿಂದ ನೋಡ್ಕೊತಾರಿ. ಮತ್ತ ಪೇರೆಂಟ್ ಬಗ್ಗೆನೇ ಚಲೋ ರೆಸ್ಪೆಕ್ಟ್ ಕೊಡ್ತಾರಿ. ಅವ್ರ ತಂದೆಯವ್ರು ಇರ್ತಾರಲ್ಲಿ, ಅವರು ನಮ್ಮ ಬಗ್ಗೆ ಕಾಳಜಿ ವಹಿಸ್ತಾರೆ. ಚಲೋ ಐತಿ ಕ್ಲಾಸ್? ಚಲೋ ಆಯ್ತು. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಿಮ್ ಕ್ಲಾಸ್ ಬಗ್ಗೆ? ನಮ್ಮ ಮಕ್ಕಳು ಇಬ್ಬರು ಅದಾರಿ. ಒಬ್ಬಕ್ಕೆ 5 ವರ್ಷ ಆತ್ರಿ, ಒಬ್ಬಕ್ಕೆ 2 ವರ್ಷ ಆತ್ರಿ. ಚೆನ್ನಾಗಿ ಮಾಡ್ತಾರೆ ಮತ್ತು ಅವ್ರು ಆಕ್ಟಿವ್ ಆಗಿರ್ತಾರೆ. ಡ್ಯಾನ್ಸ್ ಆಕ್ಟಿವ್ ಆಗಿರ್ತಾರೆ. ಅದೇ ಉದ್ದೇಶನ ಮೊದಲು ಹಚ್ಚೋದು. ಸಣ್ಣವ್ರ ಹಚ್ಕೋತಾ ಡ್ಯಾನ್ಸ್ ಮಾಡೋದು, ಆಕ್ಟಿವ್ ಅಭ್ಯಾಸ ಮಾಡಕ್ಕೂ ಆಯ್ತು, ಎಲ್ಲದಕ್ಕೂ ಭಾಳ ಆಕ್ಟಿವ್ ಆಗಿರ್ತಾರೆ. ಚಲೋ. ಇಬ್ರು ಒಬ್ಬಕ್ಕೆ 8 ವರ್ಷ ಆತ್ರಿ, 10 ವರ್ಷ. ಹಾ ಸರ್. ಚಲೋ ಐತಿ ಸರ್ ಎಲ್ಲ ಕ್ಲಾಸ್ ಬಗ್ಗೆ? ಜೂನಿಯರ್ ಎಕ್ಸಾಮ್ ಕೊಟ್ಟಾರೆ. ಹಾ, ಎದ್ರ ಸರ್ ಎಕ್ಸಾಮ್? ಜೂನಿಯರ್ ಎಕ್ಸಾಮ್ ಅಂತ ಬರ್ತಾರೆ. ಅವ್ರು 4 ಎಕ್ಸಾಮ್, ಇನ್ನೊಬ್ಬಕ್ಕೆ 5 ಎಕ್ಸಾಮ್. ಈಕಿ ನನ್ನ ಮಗಳು ಆರಾಧ್ಯ ಹೋಗಾರಿ. ಈಕಿ 1ನೇ ತಲಿಂದ ಮಾಡತ್ತಾರ. ಈಕಿ ಏನಿಲ್ಲ ಅಂದ್ರೆ ಕಮ್ ಸೆ ಕಮ್ ಒಂದ್ 30ರಿಂದ 40 ಪ್ರೋಗ್ರಾಮ್ ಕೊಟ್ಟಾಡ್ರಿ. ಆಕಿ ಮುಂಜಾನೆಯಿಂದ ಸಂಜೆ ತರ ಇಲ್ಲೇ ಬಿಟ್ರು ಇಲ್ಲೇ ಇರ್ತಾಳ ಆಕಿ. ಅಷ್ಟು ಮೇಳವ್ರ ಮೇಲೆ ಪ್ರೀತಿ. ನೆಕ್ಸ್ಟ್ ದಿವ್ಯಾ ಮತ್ತು ದೀಕ್ಷಾ ವಿಷಯ ರೂಪನೇ ಈಕಿ. ಈಗ ನಮ್ಮ ಜೊತೆ ದೀಕ್ಷಾ ಬಿಸಿ ಅವ್ರ ತಂದೆಯವರು ಕೂಡ ಇಲ್ಲಿ ಅದಾರ. ಸೊ ಅವ್ರಿಗೆ ಕೇಳೋ ಈ ಕ್ಲಾಸಿನ ಕೂಡ ಒಡನಾಟ ಹೆಂಗ್ ಐತಿ ಅದು ಎಲ್ಲ ಕೇಳೋಮಂತ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಅರುಣ್ ವಿಷ್ಣು ಬಿಷೆ ಅಂತ, ಸಾಕಿನ್ ಬಿಜಾಪುರ. ನಮ್ಮ ದಿವ್ಯ ಮತ್ತು ದೀಕ್ಷಾ 2 ನನ್ನ ಮಕ್ಕಳೇ. ಬಾಲ್ಯದಿಂದಲೇ ಈ ಕ್ಷೇತ್ರದಾಗ ಅವ್ರ ಇಂಟ್ರೆಸ್ಟ್ ತೋರಿಸಿದ ನಂತರ ಆ ಬಾಲ್ಯದಿಂದಲೇ ನಾನು ಅದಕ್ಕೆ ಫಾಲೋ ಮಾಡ್ಕೊಂತ ನಾನು ಈ ಮಟ್ಟಿಗೆ ಬಂದೇನೆ.
ಸೊ ದಿವ್ಯಾ ಮತ್ತು ದೀಕ್ಷಾ ಇದು ಹೇಳಕ್ ಬಯಸ್ರಂದ್ರೆ ಈ ಬಿಜಾಪುರ ಜಿಲ್ಲೆದ ಯಡ್ರಾತಿದ್ದಾಗ ಇವು. ಇರ್ಬೋದಪ್ಪ ಹಳಿ ಯಂತ್ರ ಏನೈತಿ ಇದು ಐತಿ ಸಂಪ್ರದಾಯ ಐತಿ, ಹೆಣ್ಣು ಹುಟ್ಟಿದ್ರ ಜಿಲೇಬಿ ಕೊಡ್ಬೇಕ, ಗಂಡು ಹುಟ್ಟಿದ್ರ ಗುಲಾಬ್ ಜಾಮೂನ್ ಕೊಡ್ಬೇಕ. ಈ ರೀತಿಯಾದ ಎಲ್ಲಾ ಪದ್ಧತಿಗಳು ಉತ್ತರ ಕರ್ನಾಟಕದಾಗ ಇನ್ನೂ ಕಂಡು ಬರ್ತಾವ. ಸರ್ ನಿಮ್ಗ ಒಂದ್ ಹೆಣ್ಮಕ್ಳಿಗೆ ಜನ್ಮ ಕೊಟ್ಟಿರಿ, ಅವ್ರ ಬಗ್ಗೆ ನಿಮ್ಗೆ ಹೆಮ್ಮೆ ಅದ. ಇನ್ನೂ ಹಲವಾರು ಜನ ಹೆಣ್ಣು ಮಕ್ಕಳನ್ನ ಹೊತ್ತಿರ್ತಾರ, ಅವ್ರಿಗೆ ನೀವು ಯಾವ ರೀತಿ ಇನ್ಸ್ಪೈರ್ ಆಗಕ್ ಹೇಳ್ತೀರಿ? ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಹೆಣ್ಣು ಮತ್ತು ಗಂಡು ಇದ್ರಾಗ ಏನ್ ವಿಶೇಷ ಸಂಬಂಧ ಬರಲ್ಲ. ಸೊ ನಮ್ಮಲ್ಲಿ ಉತ್ತರ ಕರ್ನಾಟಕ ಸುಧಾರಣೆ ಬೇಕಾದ್ರ ನಮ್ಮಲ್ಲಿ ಒಂದೇನದ PUC ಸೆಕೆಂಡ್ ಇಯರ್ ಮುಗೀತು ಅಂದ್ರೆ ಮದ್ವಿ ಮಾಡ್ಕೊಂಡು ಬಿಡ್ತಾರ. ಸೊ ಯಾವ ಹೆಣ್ಣಾಗ್ಲಿ ಗಂಡಾಗ್ಲಿ ಪ್ರತಿಯೊಂದು ತಮ್ಮ ಮನಸ್ಸಲ್ಲಿ ಒಂದು ವಿದ್ಯೆ ಇದ್ದೇ ಇರ್ತದೆ. ಬಟ್ ಅದಕ್ಕೆ ಹೊರಗೆ ತೆಗಿದಿಲ್ಲ ಅವರು. ನಾನು ಸ್ವಲ್ಪ ಬಾಲ್ಯದಿಂದಲೇ ಹಾಕಿದ್ದಕ್ಕೆ ಅವ್ರಿಗೆ ವಿದ್ಯೆ ತೋರಿಸಿದ್ರು, ನಾ ಅದಕ್ಕೆ ಫಾಲೋ ಮಾಡ್ಕೊಂಡು ಇಲ್ಲಿವರೆಗೆ ಬಂದು. ಸೊ ಈಗ ನಾನು ಬಿಜಾಪುರ್ನಲ್ಲಿ ಸುಮಾರು 14 ವರ್ಷ ಆಯ್ತು ಭರತನಾಟ್ಯ ಕ್ಲಾಸ್ ತೆಗೆದು. ಸೊ ಸ್ಟಾರ್ಟಿಂಗ್ ನಾನು ಮಾಡಿದಾಗ ಒಂದು ಸಣ್ಣದೊಂದು ಚಿಕ್ಕದೊಂದು ರೂಮ್ ಹಿಡ್ಕೊಂಡು ನಾವು ಮಾಡಿದ್ದು. ಸೊ ಈ ಕಡೆ ನಮ್ದು 8 ವರ್ಷ ಆಯ್ತು ಸ್ವಯಂಭೂ ಆರ್ಟ್ ಫೌಂಡೇಶನ್ ಅಂತ ಹೇಳಿ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಮಾಡಿಸಿ ಸ್ಟಾರ್ಟ್ ಮಾಡಿದ್ದು. ಸೊ ಬಿಜಾಪುರ್ನಾಗ ಫಸ್ಟ್ ಟೈಮ್ ಇನ್ ಭರತನಾಟ್ಯಂ ಕ್ಲಾಸಸ್ ಅಂದ್ರೆ ನಂದೇ, ದಿವ್ಯಾ ದೀಕ್ಷಾ ಸ್ವಯಂಭೂ ಆರ್ಟ್ ಫೌಂಡೇಶನ್. ಅದರ ನಂತರ ಜೊತೆ ಇಲ್ಲಂದ್ರು ಒಂದು 4,000ಕ್ಕಿಂತ ಹೆಚ್ಚಿಗೆ ನಾವು ಸ್ಟೇಜ್ ಪ್ರೋಗ್ರಾಮ್ ಶೋಸ್ ಕೊಟ್ಟಿದ್ದೆವು. ಗೌರ್ಮೆಂಟ್ ಆಗಲಿ, ಸಂಸ್ಥೆ ಆಗಲಿ, ಮಠದ್ದಾಗಲಿ, ಬ್ಯಾಂಕ್ ಆಗಲಿ, ಯಾವುದೇ ಒಂದು ಬರೀ ಓನ್ಲಿ ಫಾರ್ ಅಂದ್ರೆ ಏನನ್ನೋದು ಸಾಂಸ್ಕೃತಿಕ ಕಾರ್ಯಕ್ರಮ. ಸೊ ಕ್ಲಾಸಿಂದ ಸ್ಟೂಡೆಂಟ್ ಅದಾರ, ಅವ್ರ ಕಡೆನೂ ರಿವ್ಯೂ ತಗೋಣ, ಯಾವಾಗಿಂತ್ರ ಅದಾರ ಏನದಾರ ಅಂತ ಹೇಳಿ. ನೀವ್ ಯಾವಾಗಿಂತ್ರ ಈ ಕ್ಲಾಸಿಗೆ ಬರಲ್ಲ? ಫಸ್ಟ್ ಆಫ್ ಆಲ್ ನಿಮ್ ಹೆಸರು ಏನ್ರಿ? ಆಮೇಲೆ ನನ್ನ ಹೆಸರು ದುಂಡೇಶ್ ಬೇಡ. ನಾನು 1.5 ಇಯರ್ ಐದು ಬರತ್ತೆ ಕ್ಲಾಸಿಗೆ. ಹೆಂಗ್ ಕ್ಲಾಸ್ ಅದು ಹೆಂಗ? ಕ್ಲಾಸಿನ ಎನ್ವೈರ್ಮೆಂಟ್ ತುಂಬಾ ಚೆನ್ನಾಗಿದೆ ರೀ. ಹೇಳ್ಬೇಕಂದ್ರ ನಮ್ಗಿದು ಕ್ಲಾಸ್ ಅನ್ಸಲ್ಲ. ನಮ್ ಮನ್ಯಾಗ ನಾವ್ ಹೆಂಗ ಫ್ರೀ ಆಗಿ ಯಾವ್ದೇ ಏನ ಕಲಿಬೇಕಂದ್ರ ಹಿಂಗ ರೆಸ್ಟ್ರಿಕ್ಷನ್ ಇಲ್ರಿ, ಫ್ರೀ ಆಗಿ ಕಲಿಸ್ತಾರ. ಮತ್ತ ಯಾವ್ದೇ ಬರ್ಲಿಲ್ಲ ಅಂದ್ರೂ ಹುಡುಗರಾದ್ರ ಆಲ್ಮೋಸ್ಟ್ ಸ್ವಲ್ಪ ಅಡುಗೆ ಮಾಡೋದ್ರಾಗ ಇನ್ನೊಂದ್ ಯಾವ್ದೇ ಆದ್ರೂ ತಾಳ ಹಾಕೋದ್ರಾಗ ತಪ್ತೀವಿ, ಅದಕ್ಕೂ ಸಹಿಸ್ಕೊಂಡು ಫುಲ್ ಫ್ರೀ ಆಗಿ ಟೈಮ್ ತಗೊಂಡು, ಇಲ್ಲ ನಮ್ಗೆ ಗೊತ್ತಾಗಿಲ್ಲ ಅಂದ್ರೂ ಒಬ್ಬೊಬ್ರಿಗೆ ಒಂದೊಂದ್ ತಾಸ್ ತಗೊಂಡು ಹೇಳಿ ಕಲಿಸ್ತಾರೆ. ನೀವ್ ಯಾವಾಗಿಂದ ಮೀನ್ಸ್ ಯಾವ್ಯಾವ ಕಾಂಪಿಟೇಷನ್ ಅದು ಏನ್ರ ಮಾಡಿದ್ರ? ಬಹಳಷ್ಟು ಒಂದ್ ಇಯರ್ ಅಲ್ಲಿ ನನಗೆ ಸಿಕ್ಕಂತ ಅವಕಾಶ ಯಾರಿಗೂ ಸಿಕ್ಕಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾ ಜಾಯಿನ್ ಆದ ಒಂದ್ ಸ್ವಲ್ಪ ದಿನದಾಗೆ ಅಂದ್ರ ಜಾಯಿನ್ ಆದ ರೀಸೆಂಟ್ಲಿನೇ ನಾ ಪ್ರೋಗ್ರಾಮ್ ಅಟೆಂಡ್ ಆಗಿದ್ದೀನಿ. ಯಾರಿಗೂ ಅಂತ ಅವಕಾಶ ಸಿಕ್ಕಿಲ್ಲ ಇಲ್ಲಿ ಹುಡುಗಿಯರಿಗೆ ಆಗಿರ್ಲಿ, ಆ ಅವಕಾಶ ನಂಗೆ ಸಿಕ್ಕದ ಅಂತ ಹೇಳಕ್ ಖುಷಿ ಪಡ್ತೀನಿ. ಹಚ್ಚೋರಿಗೆ ನೀವೇನ್ ಹೇಳ್ತೀರಿ? ಹೆಂಗದ ಕ್ಲಾಸ್ ಬರ್ಬೇಕು ಏನ ಹೆಂಗ ಅಂತೀರಿ? ಬರ್ಬೇಕ್ರಿ, ಹುಡುಗರು ಮೇನ್ ಬರ್ಬೇಕ್ರಿ ಈ ಕಲೆಗೆ ಅಂತ. ನಾವು ನಾರ್ತ್ ಕರ್ನಾಟಕದಾಗ ಕನ್ಸಿಡರ್ ಮಾಡಿದ್ರೆ ಬಹಳ ಕಡಿಮೆ ಇದಾರೆ. ನಾವು ಅದೇ ಸೌತ್ ಕರ್ನಾಟಕ, ಮಂಗಳೂರು, ಬೆಂಗಳೂರು, ಮೈಸೂರು, ಹಾಸನ, ತುಮಕೂರು ಈ ಕಡೆ ಹೋದ್ರ ಹುಡುಗರು ಬಾಳ ಅದಾರ. ಅಲ್ಲಿ ಆಲ್ಮೋಸ್ಟ್ ಒಂದ್ 90% ಅಲ್ಲಿ 60% ಹುಡುಗರೇ ಈ ಕ್ಲಾಸಿಕಲ್ ಡ್ಯಾನ್ಸರ್ ಅದ. ನಮಸ್ತೆ ಸರ್, ಶ್ರೇಯಾ ಸೋನಾರ್ ಅಂತೇಳಿ. ನಾ ಈ ಕ್ಲಾಸಿಗೆ ಹಚ್ಚಿ 3 ವರ್ಷ ಆಯ್ತ್ರಿ. 3 ವರ್ಷ ಅಂತ ಎಷ್ಟ್ ಎಕ್ಸ್ಪೀರಿಯನ್ಸ್ ಅದ್. ಮೊದಲ್ ನಂಗೆ ಕ್ಲಾಸಿಕಲ್ ಡ್ಯಾನ್ಸ್ ಅಂದ್ರೆ ಇಷ್ಟ ಆಯ್ತು, ಬಟ್ ನಂಗೆ ಎಲ್ಲಿ ಕಲಿಸ್ತಾರ ಏನು ಗೊತ್ತಿರ್ಲಿಲ್ಲ. ಅದೇನೋ ಗಾಡ್ ಬ್ಲೆಸ್ಸಿಂಗ್, ನಮ್ಮ ಏರಿಯಾದಲ್ಲೇ ಇವ್ರ ಪ್ರೋಗ್ರಾಮ್ ನೋಡಿ ಅದ್ರ ನೆಕ್ಸ್ಟ್ ಡೇನೆ ನಾ ಇಲ್ಲಿ ಅಡ್ಮಿಷನ್ ಮಾಡಿದ್ದು. ಅದ್ರ ನೆಕ್ಸ್ಟ್ ಪ್ರೋಗ್ರಾಮ್ನೇ ನಮ್ಮ ಏರಿಯಾದಲ್ಲಿ ನಾ ಕೊಟ್ಟಿದ್ದು. ಇಷ್ಟು ಖುಷಿ ಅನ್ಸುತ್ತೆ. ಇಲ್ಲಿ ಕ್ಲಾಸಿಗೆ ಬಂದು ನಂದು ಸೆಂಟ್ರಲ್ ಲೆವೆಲ್ದು 3 ಎಕ್ಸಾಮ್ ಆಯ್ತು. ಆಮೇಲೆ ಸ್ಟೇಟ್ ಲೆವೆಲ್ದು 1 ಎಕ್ಸಾಮ್, ಜೂನಿಯರ್ ಎಕ್ಸಾಮ್ ಆಗಿದೆ ರೀ. ಫಸ್ಟ್ ನೋಡೀನಿ, ಯಾಕಂದ್ರೆ ನಾಲ್ಕು ಅವ್ರ ಕೂಡ ಒಂದು ಫೋಟೋಶೂಟ್ ಆಗಿತ್ತ. ಸೊ ಅವಾಗ ಇವ್ರನ್ನ ಭೇಟಿ ಆಗಿದ್ದ. ಸೊ ಇವ್ರು ಕೇವನ್ ಹೆಂಗದತ್ತೆ ರಿವ್ಯೂ ಯಾವಾಗಿಂತ ಬರ್ಲಾತೀನಿ? ಸೊ ನಾ ಇಲ್ಲಿ ಬಂದು 1 ಇಯರ್ ಆಯ್ತು. ಸೊ ನಂಗೆ ಕ್ಲಾಸಿಕಲ್ ಡ್ಯಾನ್ಸ್ ಅಂದ್ರೆ ಬಹಳ ಇಷ್ಟ ಆಯ್ತು. ಸೊ ನಂಗೆ ಎಲ್ಲೂ ಅವಕಾಶ ಇರ್ಲಿಕ್ಕಿಲ್ಲ. ನಂಗಂದ್ರೆ ನಮ್ಮ ಊರ್ ಕಡೆ ನಂದು ಪ್ರಾಪರ್ ಬೆಳಗಾವಿ ಸೈಡ್ ಯೂಶಲಿ ಡಾನ್ಸ್ ಅಂದ್ರೆ ವೆಸ್ಟರ್ನ್ ಜಾಸ್ತಿ ಐತೆ, ಕ್ಲಾಸಿಕಲ್ ಕಮ್ಮಿ ಐತಿ. ಸೊ ಕ್ಲಾಸಿಕಲ್ಗೆ ಅಷ್ಟೊಂದು ನಮ್ಮೂರ್ ಸೈಡ್ ಅಂದ್ರೆ ಯಾರಷ್ಟು ಸಪೋರ್ಟ್ ಇಲ್ಲ. ಸೊ ಅವಾಗ ನನ್ಗೂ ಸಿಕ್ಕಿದ ಅಕ್ಕ ಇನ್ಸ್ಟಾ ಮೀಟ್ ಆಗಕ್ ಬಂದೆ ಅಕ್ಕಾಗ. ಸೊ ಅಕ್ಕಾಗ ಮೀಟ್ ಆದ ತಕ್ಷಣ ಮಾತಾಡಿದೆ. ಅಕ್ಕ ಹಿಂಗೆ ನಂಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ, ಅದು ಇದು ಅಂತ ಹೇಳಿದೆ. ಮತ್ತೆ ಲಿಟ್ರಲಿ ನಮ್ಮ ಮನ್ಯಾಗ ಒಂದ್ ಚೂರು ಸಪೋರ್ಟ್ ಇಲ್ಲ. ಮನ್ಯಾಗೆಲ್ಲ ಕನ್ವಿನ್ಸ್ ಮಾಡಿ ಮಾಡಿ ನನ್ಗೆ ಇಲ್ಲಿ ಕರೆಸಿ, ಸೊ ಇಲ್ಲಿ ನನ್ಗೆಲ್ಲ ಕಾಲೇಜ್ ಎಲ್ಲ ಅಡ್ಮಿಷನ್ ಮಾಡಿಸ್ಬಿಟ್ಟು ಕ್ಲಾಸ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲ ಭಾಳ ಚಲೋ ಅಂದ್ರೆ ಭಾಳ ಚಲೋ. ನಾ ಇಲ್ಲಿ ನಿಂತಿದ್ದೀನಿ ಅಂದ್ರೆ ಅಕ್ಕನೇ ಕಾರಣ. ನನ್ನ ಲೈಫ್ ಒಳಗ್ ಫಸ್ಟ್ ಟೈಮ್ ಡಾನ್ಸ್ ಕ್ಲಾಸ್ ಬಂದಿರೋದಂದ್ರೆ ಇದೇ ಡಾನ್ಸ್ ಕ್ಲಾಸ್. ಅಂದ್ರೆ ಡಾನ್ಸ್ ಕ್ಲಾಸ್ ನಾನು ಎಷ್ಟು ನಮ್ ಬೆಳಗಾವಿ ಸೈಡ್ ಲೈಕ್ ಕ್ಲಾಸಿಕಲ್ ಡಾನ್ಸ್ ಕ್ಲಾಸ್ ಹುಡುಗ್ರೆ ಸಿಗ್ಲಿಲ್ಲ. ಪ್ರಾಪರ್ ಅಕ್ಕನ ಗತಿ ಹೇಳೋರು ನನ್ಗೆ ಯಾರು ಸಿಕ್ಕಿಲ್ಲ ಇದುವರೆಗೂ. ಹೇಳ್ಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ಅಕ್ಕ ಇಲ್ದಿರೆ ನಾನು ಇವತ್ತು ನಿಲ್ತಿರ್ಲಿಲ್ಲ, ಸ್ಪೆಷಲಿ ಹೇಳ್ಬೇಕಂದ್ರೆ. ಸೊ ಅಕ್ಕ ನನ್ಗೆ ಯೂಶಲಿ ಒಂದ್ ತಾಯಿ ರೀತಿನೇ ಅಕ್ಕ.
ದಿಶಾ ಮೇಡಮ್ ಅವ್ರು ಕೂಡ ಇದೀವಿ. ಅವ್ರದ್ದು ಲೈಫ್ ಹೆಂಗದ ಅಂತ ಹೇಳಿ ಅವ್ರು ಒಂದ್ ಸ್ವಲ್ಪ ಕ್ವಶನ್ ಕೇಳೋಣ. ನಮಸ್ಕಾರ ರೀ ನಮಸ್ತೆ ನಮಸ್ತೆ. ಮೇಡಮ್, ನಿಮ್ದು ಈ ಜರ್ನಿ ಸ್ಟಾರ್ಟ್ ಆಗ್ಬೇಕಾದ್ರೆ ಏನ್ರಿ ಇನ್ಸ್ಪಿರೇಷನ್ ಆಗಿರ್ಬೋದಿಲ್ಲ, ಇದಕ್ಕೆ ಬರ್ಬೇಕಂತ ಹೇಳಿ ಏನ್ರಿ ಪರ್ಟಿಕ್ಯುಲರ್ ಆಗಿ? ಆಕ್ಚುಲಿ ನಾವ್ ಸಣ್ಣರಿದ್ದಾಗ ಸುಮ್ಮ ಹಾಡ ಹಚ್ಚಿದ್ರ ಎಲ್ಲರೇ ಹಿಂಗ ಕುಣಿತಿದ್ವಿ. ಸೊ ಮೇನ್ ಥಿಂಗ್ ನಮ್ ಪಪ್ಪಾ ಮಮ್ಮಿ ಅವ್ರಿಗ ಕಲೆ ಮ್ಯಾಗ ಬಹಳ ಆಸಕ್ತಿ, ಒಂದ್ ಪ್ರೀತಿ, ಒಂದ್ ಇಷ್ಟ ಅಂತ ಬಾಳ ಅವ್ರಿಗ. ಸೊ ಅವ್ರಿಗ ಆ ಟೈಮ್ದಾಗ ಕಲ್ಯಾಕ ಅದ್ ಅವಕಾಶ ಇರ್ಲಿಲ್ಲ ಅಥವಾ ಫೆಸಿಲಿಟೀಸ್ ಇರ್ಲಿಲ್ಲ ಅಂತ ಹೇಳಿ ಅವ್ರಿಗೆ ಕಲ್ಯಾಕ್ ಆಗಿಲ್ಲ ಕೆಲವೊಂದ್ ಕಾರಣದಿಂದ. ಸೊ ಹಂಗಾಗಿ ನಮಗೇನ್ ಕಮ್ಮಿ ಆಗ್ಬಾರ್ದು ಅಂತ ಹೇಳಿ ಈಗ ಅವ್ರ ಟ್ಯಾಲೆಂಟ್ ನಮಗ್ ಅದನ್ನ ಪ್ರೋತ್ಸಾಹಿಸಿ ನಮಗ ಈ ಸ್ಥಾನಕ್ಕೆ ಅಂತ ಕೂರ್ಸ್ಯಾರ. ಸೊ ದೊಡ್ಡ ದೊಡ್ಡ ತರ ಇವೆಂಟ್ ಗಳು ಆಯ್ತು, ದೊಡ್ಡ ದೊಡ್ಡ ಕಾಂಪಿಟೇಷನ್ಸ್ ಗೆ ಹೋಗಿ ಬಂದಾರ, ಯಾವ್ಯಾವ್ದಕ್ ಹೋಗ್ಯಾರ ಅಂತ ಹೇಳಿ ಅವ್ರ ಕಡೆ ಕೇಳೋಣ. ಸೊ ಸರ್, ನಂದು ಪ್ರೊಫೆಷನಲಿ ನಾನು ಭರತನಾಟ್ಯಂ ಆರ್ಟಿಸ್ಟ್ ಫಸ್ಟ್. ಆಮೇಲೆ ನಾನು ಸಿನಿಮಾ ಕ್ಷೇತ್ರಕ್ಕೆ ಬಂದೀನಿ. ಅದಾದ್ಮೇಲೆ ನಾನು ಫ್ಯಾಷನ್ ಶೋ ಇದ್ರಾಗ ಬಂದೆ, ನಾನು ಮಾಡ್ಲಿಂಗ್ ಕ್ಷೇತ್ರದಾಗ. ಸೊ ಫಸ್ಟ್ ಸ್ಟಾರ್ಟ್ ಆಗಿದ್ದೆ ನಾ ಸಣ್ಣಕ್ಕಿ ಒಂದು 4th 5th ಇದ್ದೆ. ಅವಾಗಿಂದ ನಾನು ನೃತ್ಯ ಪ್ರಾಪರ್ ಟ್ರೈನಿಂಗ್ ತಗೊಳಕತ್ತಿ 4th 5th ಇಂದ. ಹಂಗ ಡಾನ್ಸ್ ಟಿವ್ಯಾಗ ಹಾಡ ನೋಡಿ ಅದೆಲ್ಲ ಕನ್ನಡಿ ಮುಂದ್ ಮಾಡುದು ಸಣ್ಣಕ್ಕಿದ್ದಾಗ ಮಾಡ್ಕೊಂಡಿ. ಯಾವಾಗ ನಡಕ್ ಚಾಲು ಮಾಡಿ ಅವಾಗಿಂದ ಚಾಲು ಮಾಡಿದ್ದೆ ನಾನು. ಸೊ ಪ್ರೊಫೆಷನಲ್ ನಾನು ಕಲ್ತಿರೋದು ಗುರು ಮಂಜುಶ್ರೀ ಅಂತ ಹೇಳಿ, ವಿದುಷಿ ಮಂಜುಶ್ರೀ ಮ್ಯಾಮ್. ಅವರು ಸಿರ್ಸಿಂದ ಬರ್ತಿದ್ರು ಇಲ್ಲಿ. ಸೊ ಅವ್ರ ಹತ್ರ ನಾನು ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡಿದ್ದೆ. ಅವ್ರ ಮದ್ವೆ ಆಗಿ ಬೆಂಗಳೂರಿಗೆ ಶಿಫ್ಟ್ ಆದ್ರೆ ಹಂಗಾಗಿ ಅದು ಅಲ್ಲೇ ಸ್ಟಾಪ್ ಆಯ್ತು. ಸೊ ನಾನು ಹಂಗ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡಿ ಬೇರೆ ಊರಿಗೆಲ್ಲ ಹೋಗಿ ಬೇರೆ ಬೇರೆ ಗುರು ಹತ್ರ ಕಲ್ತು ಬಂದು ಇದ್ರಾಗ ಬ್ಯಾಚುಲರ್ ಡಿಗ್ರಿ ತಗೊಂಡೆ. ಆಫ್ಟರ್ 2nd PU ಆದ್ಮ್ಯಾಗ BA ಭರತನಾಟ್ಯಂ ಅಂತ ಹೇಳಿ ಇರ್ತದೆ, ಕೋರ್ಸ್ ಐತಿ. ಬಹಳ ಜನ ಗೊತ್ತಿಲ್ಲ ಇದ್ರಾಗ ಕೋರ್ಸಸ್ ಇರ್ತಾವ ಅಂತ ಹೇಳಿ. ವಿತ್ ಎಜುಕೇಶನ್ ಡಾನ್ಸ್ ಮಾಡ್ಬೋದು ನಾವು. ಸೊ ನಾನು ಆಳ್ವಾಸ್ ಕಾಲೇಜ್ದಾಗ BA ಭರತನಾಟ್ಯಂ ಮಾಡ್ಕೊಂಡೆ. ನಾನು ಆಳ್ವಾಸ್ ಕಾಲೇಜ್ ಗ್ರಾಜುಯೇಷನ್ ಆದ್ಮೇಲೆ ಚೆನ್ನೈ ಕಲೆಕಾವ್ಯದ ಡಿಸ್ಟೆನ್ಸ್ ಎಜುಕೇಶನ್ ದಾಗ ಮಾಸ್ಟರ್ಸ್ ಆಫ್ ಫೈನ್ ಆರ್ಟ್ಸ್ ಭರತನಾಟ್ಯಂ ಮಾಡ್ಕೊಂಡೆ. ಅದಾದ್ಮೇಲೆ ನಾನು ಈಗ ಪ್ರೆಸೆಂಟ್ಲಿ ಗುರು ವಿದುಷಿ ಶುಭ್ರಾ ದೇಶಪಾಂಡೆ ಮ್ಯಾಮ್ ಬಾಗಲಕೋಟಲ್ಲಿ ಇರ್ತಾರ. ಅವ್ರ ಹತ್ರ ನಾನು ವಿಶಾರದ ಮಾಡ್ಕೊಂಡೆ, ಅಲಂಕಾರ ಮಾಡ್ಕೊಂಡೆ, ಸೆಂಟ್ರಲ್ ಬೋರ್ಡ್ ಅಂಡ್ ಸ್ಟೇಟ್ ಬೋರ್ಡ್ ವಿದ್ವತ್ ಮಾಡ್ಕೊಂಡೆ. ನಾನು ಶೋಸ್ ಅಂತಂದ್ರ ನಾನು 3000ಕ್ಕಿಂತ ಹೆಚ್ಚು ಕಾರ್ಯಕ್ರಮ ಕೊಟ್ಟಿನಿ. ಎಲ್ಲಿ ಅಂತೇಳಿ ನನ್ 3000 ನಂಗೆ ನೆನಪಿಲ್ಲ, ಬಟ್ ವಿ ಹ್ಯಾವ್ ಸಮ್ ರೆಕಾರ್ಡ್ಸ್. ಅದನ್ನ ನೀವು ನೋಡ್ಬಹುದು. ಪ್ರಶಸ್ತಿಗಳು ಅದಾವ, ಸರ್ಟಿಫಿಕೇಟ್ಸ್ ಅದಾವ. ಸೊ ಕೈಂಡ್ ಆಫ್ ಗೌರ್ಮೆಂಟ್ ಶೋಸ್, ಸ್ಪೆಷಲಿ ನಾವು ಜಾಸ್ತಿ ಫೋಕಸ್ ಮಾಡೋದು ಗೌರ್ಮೆಂಟ್ ಶೋಸ್, ಲೈಕ್ ಹಂಪಿ ಉತ್ಸವ ಆಗ್ಲಿ, ಚಾಲುಕ್ಯ ಉತ್ಸವ ಆಗ್ಲಿ, ನವರಸ್ಪುರ ಉತ್ಸವ ಆಗ್ಲಿ, ಮೈಸೂರು ದಸರಾ ಆಗ್ಲಿ. ಅಂಡ್ ಅದಿಲ್ಲದೆ ನಾವು ಕರ್ನಾಟಕ ಅಷ್ಟೇ ಅಲ್ಲದೆ ಇಂಡಿಯಾದಾಗ ಅಷ್ಟೇ ಅಲ್ಲದೆ ದುಬೈದಾಗ ಇಂಡಿಯನ್ ಕಲ್ಚರಲ್ ಕಾಂಕ್ಲೇವ್ ಅಂತ ಹೇಳಿ ಅಲ್ಲಿ ಕಾಂಪಿಟೇಷನ್ ಇಟ್ಟಿದ್ರು. ಸಾಕಷ್ಟು ಬೇರೆ ಬೇರೆ ಕಂಟ್ರಿಗಳಿಂದ ಬಂದಿದ್ರು. ಅಲ್ಲಿ ನಮ್ ಬಿಜಾಪುರದಿಂದ, ನಮ್ಮ ಭಾರತದಿಂದ ನಾವು ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಸೊ 3rd ಅಲ್ಲ 2nd ಅಲ್ಲ 1st ಪ್ರೈಸ್ ಗೆದ್ಕೊಂಡ್ ಬಂದಿವಿ. ಇದು ಬಹಳ ಹೆಮ್ಮೆ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಬಿಜಾಪುರದವ್ರು ಬೆಂಗಳೂರು ಹೋಗಕ ಹಸತಿ ವಿಚಾರ ಮಾಡ್ತೀವಿ. ಇನ್ ದುಬೈ ಹೋಗುದಂತಂದ್ರೆ ಕೇಳಬೇಡ್ರಿ. ಬಹಳ ದೊಡ್ಡ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಲ್ಲಿ. ಚಲೋ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದ್ವಿ, ಚಲೋ ಆಯ್ತು. ನೀವ್ದು ಮಿಸ್ ವರ್ಲ್ಡ್ ಇವೆಲ್ಲ ಕಾಂಪೀಟ್ ಮಾಡಿರಲ್ಲ, ಅದ್ರಾಗ ಯಾವ ಪೊಸಿಷನ್ ಅದ್ರದ್ದೇನ್ರಿ ಇದ್ರ ನಮಗ್ ತೋರಿಸ್ಬೋದೇನು? ಹಂಗ್ ನೋಡಿದ್ರ ನಾನು ಭರತನಾಟ್ಯಂ ಕ್ಷೇತ್ರ ಆಗ್ಲಿ, ಇದು ಫ್ಯಾಷನ್ ಶೋದ ಡೆಡ್ ಅಪೋಸಿಟ್ ಎರಡುನು. ಅದಕ್ಕೇನು ಸಂಬಂಧ ಇಲ್ಲ, ಲಿಂಕ್ ಇಲ್ಲ. ಬಟ್ ನನ್ಗೂ ಅಷ್ಟೊಂದೇನ್ ಇಂಟ್ರೆಸ್ಟ್ ಇರ್ಲಿಲ್ಲ. ನಾ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು ಮಿಸ್ ಇಂಡಿಯಾ, ಮಿಸ್ ಕರ್ನಾಟಕ ಸ್ಟೈಲ್ ಐಕಾನ್ ಆಗ್ತೀನಿ ಅಂತ ಹೇಳಿ. ಅದೇನೋ ಅನ್ಕೊಂಡಿರ್ಲಿಲ್ಲ. ನಂದು ಡಾನ್ಸಿಂಗ್, ಈ ಕಲ್ಚರಲ್ ಸಂಸ್ಕೃತಿ, ಈ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನನಗ ಸಿನಿಮಾದಾಗು ಇದ್ರಾಗು ಅಂತ ಹೇಳಿ ನನ್ಗಿರ್ಲಿಲ್ಲ. ಬಟ್ ಆಸೆ ಇತ್ತು, ನಾನು ದೊಡ್ಡ ಸ್ಕ್ರೀನ್ ದಾಗ ಬರ್ಬೇಕು, ಏನೋ ಒಂದ್ ಮಾಡ್ಬೇಕು ಅಂತ ಹೇಳಿ. ಸೊ ಹಂಗಾಗಿ ನನ್ನ ಒಬ್ಬಕಿ ಫ್ರೆಂಡ್ ಇದ್ಲ ಆಳ್ವಾಸ್ದಾಗ. ಆಕಿ ಮಿಸ್ ಇಂಡಿಯಾ, ಮಿಸ್ ಕರ್ನಾಟಕ ಸ್ಟೈಲ್ ಐಕಾನ್ ಆಕಿ ಮಾಡಿದ್ಲ. ಆಕಿನ ಕಡೆಯಿಂದ ನನಗ ಥ್ರೂ ಲಿಂಕ್ಸ್ ಇತ್ತು. ಈ ವರ್ಷ ನಡೆಯಕ ಆಕಿ ಲಾಸ್ಟ್ ಇಯರ್ ಮಾಡಿಲ್ಲ. ಸೊ ನೆಕ್ಸ್ಟ್ ಇದ್ದ ಆಕಿ ನನಗ್ ಸಜೆಸ್ಟ್ ಮಾಡಿಲ್ಲ, ಹಿಂಗ ಐತಿ ಬಾ ಪಾರ್ಟಿಸಿಪೇಟ್ ಮಾಡೋದು. ಮನ್ಯಾಗ ಕೇಳ್ದ ನಾನು, ಪಪ್ಪ ಹಿಂಗ ಫ್ಯಾಷನ್ ಶೋಗೆಲ್ಲ ಕೇಳತ್ತಾರ, ಹೋಗಪ್ಪ ನೀ ಹಿಂಗೆಲ್ಲ ಚಾನ್ಸ್ ಸಿಕ್ಕೈತಿ, ಹೋಗಿ ನೀ ಯಾಕೆ ಬಿಡ್ತಿ, ಎಲ್ಲಾನು ಎಕ್ಸ್ಪೀರಿಯನ್ಸ್ ಇರ್ಬೇಕ. ಬಟ್ ನನಗ ಆ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಸೊ ನಾವೆಲ್ಲ ಗೊತ್ತು ಫ್ಯಾಷನ್ ಶೋ ಅಂದ್ಮೇಲೆ ಇಟ್ಸ್ ಅವ್ರದೇ ಅಂತ ಹೇಳಿ ರೂಲ್ಸ್ ಇರ್ತದ. ವಿ ಹ್ಯಾವ್ ಟು ವೇರ್ ಸಚ್ ಕೈಂಡ್ ಆಫ್ ಡ್ರೆಸ್ಸಸ್, ವಿ ಹ್ಯಾವ್ ಟು ಪೋಸ್ ನೋ ಮ್ಯಾಟರ್ ವಾಟ್. ಅದ ಅಲ್ಲಿ ಹೋಗಿ ಬಂತಂದ್ರೆ ಮಾಡಬೇಕು, ಅವ್ರದಂತ ರೂಲ್ಸ್ ಇರ್ತದ. ಸೊ ವಿ ಕಾಂಟ್ ಅದಕ್ಕೆ ಸ್ಟಾಪ್ ಮಾಡಕ್ಕಾಗಲ್ಲ. ಅಂದ್ರೆ ನಾವು ಇಲ್ಲ ನಾ ಅಂತದ್ ಮಾಡಂಗಿಲ್ಲ ಇಂಥದ್ ಮಾಡಂಗಿಲ್ಲ ಅನ್ನಂಗಿಲ್ಲ. ಮಾಡೋದಿತ್ತಂದ್ರೆ ಬರ್ಲೇಬೇಕು, ಬಂದ್ರೆ ಮಾಡ್ಲೇಬೇಕು, ಹಂಗೈತಲ್ಲಿ. ಸೊ ನನಗ ಈ ಕ್ಷೇತ್ರದಾಗ ಹೋಗ್ಬೇಕಂದ್ರೆ ಪಪ್ಪ ನಂಗೆ ಬಹಳ ಸಪೋರ್ಟ್ ಮಾಡಿದ್ರ, ಇರ್ಲಿ ಎಕ್ಸ್ಪೀರಿಯನ್ಸ್ ಆಗ್ತದ ಹೋಗು ಅಂತ ಹೇಳಿ. ಸೊ ಹಂಗಾಗಿ ನಾನು ಹೋಗಿದ್ದೆ, ಪಾರ್ಟಿಸಿಪೇಟ್ ಮಾಡಿದ್ದೆ. ಅಲ್ಲಿ ಅಂತೂ ನೋಡಿದ್ರೆ ನಾನು ನಾ 5.3 ಇಷ್ಟ ಅದೇನ್ರಿ. ಅಲ್ಲೆಲ್ಲ 6 ಅಬವ್ ಅದಾರ. ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡೆಲ್ಸ್ ಎಲ್ಲ ಇದ್ರ, ಬಹಳ ಚಲೋ ಭಾರಿ ಇದ್ರ ಅವ್ರು. ಅಂದ್ರೆ ಅವ್ರ ಪ್ರೊಫೆಷನ್ ಅದೇ ಇತ್ತು. ಸೊ ನಾ ಫಸ್ಟ್ ಟೈಮ್ ಹೋಗಿದ್, ನಾ ಬಿಗ್ನರ್. ಮತ್ತೆ ಯಾರು ಪೇರೆಂಟ್ಸ್ ಕರ್ಕೊಂಡ್ ಬರಲ್ಲ, ನಾ ಒಬ್ಬಕ್ಕೆ ನಮ್ಮ ಮಮ್ಮಿ ಕರ್ಕೊಂಡಿದ್ದೆ. ಮಂಗಳೂರದಾಗಿತ್ತು ಇದು. ನಾ ರಿಕ್ವೆಸ್ಟ್ ಮಾಡಿ, ನಾ ಎಕ್ಸ್ಟ್ರಾ ಪೇ ಮಾಡಿ ನಮ್ಮ ಅಮ್ಮಂಗೆ ಇಟ್ಕೊಂಡಿದ್ದೆ ಅಲ್ಲಿ. ನಾನು ಇಲ್ಲ ನಮ್ಮ ಮಮ್ಮಿ ಬೇಕು ನನಗೆ ಅಂತ ಹೇಳಿ. ಸೊ ಮಾಡ್ದ. ಫಸ್ಟ್ ರೌಂಡ್ ಆಯ್ತು, ಸೆಕೆಂಡ್ ರೌಂಡ್ ಆಯ್ತು, ಕ್ವಶನ್ ಆನ್ಸರ್ಸ್ ರೌಂಡ್ ಇರ್ತಾವ, ಟ್ರೈನಿಂಗ್ ಸೆಷನ್ ಇರ್ತದ, ಎಲ್ಲ ಇರ್ತದ. ಸೊ ಹಂಗಾಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ನಾ ಅನ್ಕೊಂಡೇ ಇರ್ಲಿಲ್ಲ, ಬಟ್ ನಾಟ್ ಬ್ಯಾಡ್. 3rd ಪ್ಲೇಸ್ ಬಂದೆ ಫಸ್ಟ್ ಅಟೆಂಪ್ಟ್ ದಾಗ.
ಅದು ಬಿಟ್ಟು ಮತ್ತೆ ಯಾವ್ದಾವ ಕಡೆ ಹಾ ಅದಾದ್ಮೇಲೆ ಮಿಸ್ ಇಂಡಿಯಾ ಸೂಪರ್ ಟ್ಯಾಲೆಂಟ್ ಆದ್ಮೇಲೆ ನಂಗೆ ಮಿಸ್ ಕರ್ನಾಟಕ ಸ್ಟೈಲ್ ಐಕಾನ್ ಮುಂಬೈದಾಗ ಕರೆದ್ರ, ಅಲ್ಲಿ ವಿನ್ ಆಗಿದ್ದ. ಅಲ್ಲಿಂದ ಅವ್ರದೇ ಕಮಿಟಿಯಿಂದ ಸ್ವಲ್ಪ ಲಿಂಕ್ ಹಚ್ಚಿ ನಂಗೆ ಅಲ್ಲಿ ಕರೆದ್ರ. ಅಲ್ಲೂ ಕೂಡ ನಾನು 3rd ಪ್ಲೇಸ್ ತಗೊಂಡೆ. ದೆನ್ 3rd ಟೈಮ್ ನಾವು ದುಬೈ ಹೋಗಿದ್ವಲ್ಲ ಡಾನ್ಸ್ ಕಾಂಪಿಟೇಷನ್, ಅಲ್ಲಿ ಫ್ಯಾಷನ್ ಶೋನು ಇತ್ತು. ಅಂದ್ರೆ ಅವ್ರು ಬೇರೆ ಬೇರೆ ಇದು ಮಾಡಿದ್ರು, ಡಿವೈಡ್ ಮಾಡಿದ್ರು, ಡಾನ್ಸ್, ಫ್ಯಾಷನ್ ಶೋ ಬೇರೆ ಬೇರೆ ಮಾಡಿದ್ರು. ಸೊ ನಾ ಫ್ಯಾಷನ್ ಶೋ ಕ್ಯಾಟಗರಿ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಅಲ್ಲಿ 2nd 3rd ಅಲ್ಲ ಫಸ್ಟ್ ಪ್ರೈಸ್ ಮಿಸ್ ದುಬೈ ಆಗಿ ಮಿಸ್ ಕರ್ನಾಟಕ, ಮಿಸ್ ಬಿಜಾಪುರ್ ಅಂತ 3rd ಬೇಡ ಡೈರೆಕ್ಟ್ ಮಿಸ್ ದುಬೈ ಆಗೋಣ ಅಂತೇಳಿ ಅಲ್ಲಿ ಫಸ್ಟ್ ತಗೊಂಡ್ಬಂದಿದ್ವಿ. ಯಾವ ಅವಾರ್ಡ್ಗಳಾದ್ರು ಇದು ಅಲ್ಲಿ ಗುರು ದೀಕ್ಷಾ ಬಿಸೆ ಅಂತ ಹೇಳಿ ಗುರುಗಳಿಗೆ ಕೊಟ್ಟಿದ್ರು. ನನ್ನ ಸ್ಟೂಡೆಂಟ್ ಫಸ್ಟ್ ಪ್ರೈಸ್ ಬಂದಿದ್ರು. ಸೊ ಒಂದು ಗುರುಗಳಿಗೆ ಅಂತ ಹೇಳಿ ಕೊಡ್ತಾರ, ಅದು ಕೊಟ್ಟಿದ್ರ. ಅಂಡ್ ಇದು ನನ್ನ ಫಸ್ಟ್ ಕ್ರೌನ್, ಒನ್ ಆಫ್ ಮೈ ಲೈಕ್ ಮೆಮೊರೀಸ್ ಬಹಳದಾಗಿದೆ ಜೊತೆ. ಸೊ ನನ್ನ ಫಸ್ಟ್ ಮಾಡಲಿಂಗ್ ಕ್ಷೇತ್ರದಾಗ ಬಂದಿದ್ದು. ಅದಾದ್ಮೇಲೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಬರ್ತಾವಿದ ಅಖಿಲ ಭಾರತ ಕನ್ನಡ ಇಲಾಖೆ ಎಷ್ಟು ಅದಾವ. ಸೊ ನಮ್ ಬಿಜಾಪುರದಿಂದ ಫಸ್ಟ್ ಈ ಡಾನ್ಸ್ ಕರಿಯರ್ದಾಗ ಅಂದ್ರೆ ಡಾನ್ಸ್ ಫೀಲ್ಡ್ ದಾಗ ಫಸ್ಟ್ ಗ್ರಾಜುಯೇಷನ್ ಆಗಿತ್ತು ಅಫಿಷಿಯಲಿ ನಾನೇ. ಅದೊಂದು ಹೆಮ್ಮೆಯ ವಿಷಯ. ಅದ್ರ ಜೊತೆಗೆ ಮಾಡಲಿಂಗ್ ಕ್ಷೇತ್ರದಾಗೂ ಅಫಿಷಿಯಲಿ ಆಗಿ ನಾನು ಪಾರ್ಟಿಸಿಪೇಟ್ ಮಾಡಿತ್ತು, ಅದು ನಂದ ಫಸ್ಟ್. ಅಂಡ್ ನಾನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಹೋಗಿದ್ದಲ್ಲ, ಅಲ್ಲೆಲ್ಲ ಮುಂಬೈ, ಡೆಲ್ಲಿ, ಪುಣಾ ಅಂದ್ರ ದೊಡ್ಡ ದೊಡ್ಡ ಸಿಟೀಸ್ ಬಂದ್ರೆ ನಾವು ಒಬ್ಬಾಕಿ ನಮ್ಮ ಉತ್ತರ ಕರ್ನಾಟಕ ಬಿಜಾಪುರ ಜವಾರಿ ಮಂದಿ ನಾನು ಒಬ್ಬಾಕಿ ಅಲ್ಲಿದ್ದ. ಸೊ ಹೋದಾಗೂ ಅಲ್ಲೇ ಹೇಳಿದ್ದೆ, ನಾನು ಸ್ಪೀಚ್ ಮಾಡ್ಬೇಕು, ನಾವ್ ಹೇಳ್ಬೇಕಾಗ್ತದ, ನೀವ್ ಹೆಂಗ್ ಇಲ್ಲಿ ಬಂದಿರಿ ನಮ್ ಬಗ್ಗೆ ಹೇಳ್ಬೇಕಾಗ್ತದ. ಸೊ ಹೇಳುದ್ ಒಂದೇ ಉದ್ದೇಶ, ನಮ್ಮ ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕ ಹುಡುಗಿಯರ, ನಮ್ ಬಿಜಾಪುರ ಹುಡುಗಿಯರ್ಗ ಅದೇ ನಾ ಗೋಡೆ ಕೋಣಿಂದ ಕುತ್ಕೋಬಾರ್ರಿ, ಹೊರಗ್ ಬರ್ರಿ, ನಿಮ್ ಟ್ಯಾಲೆಂಟ್ ಎಕ್ಸ್ಪ್ಲೋರ್ ಮಾಡ್ರಿ. ಅಥವಾ ನಿಮ್ ಕಲೆ ಕಲಿಬೇಕಂತ ಹೇಳಿ ಆಸಕ್ತಿ ಇದ್ದರು ನನ್ ಕ್ಲಾಸಿಗೆ ಸೇರಿ. ಅಕಸ್ಮಾತ್ ನಿಮಗದು ಫೀಸ್ ಪೇ ಮಾಡಕ್ಕಾಗ್ಲಿ, ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ರು, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ನಾವು ತಗೊಳ್ತೀವಿ, ನಾವು ಫೀಸ್ ಒಂದ್ ಸ್ವಲ್ಪ ಚಾರ್ಜ್ ಮಾಡಂಗಿಲ್ಲ. ಸೊ ಬರ್ರಿ, ಕಲೀರಿ. ನೀವು ಇಂಡಿಪೆಂಡ್ ಆಗಿರ್ಬೇಕು. ಈಗ ಮನ್ಯಾಗ ಪಪ್ಪ ಮಮ್ಮಿ ಮನ್ಯಾಗ ಇರ್ತಾರ, ಪಪ್ಪ ಮಮ್ಮಿ ಜೀವದ ಮ್ಯಾಗ ಇರ್ಬೇಕ, ಮದ್ವಿ ಮಾಡ್ಕೊಟ್ಮೇಲೆ ಗಂಡ ಜೀವದ ಮ್ಯಾಗ ಇರ್ಬೇಕ, ನಾಳೆ ಗಂಡ ಬಿಟ್ಟೋದ್ಮೇಲೆ ಏನ್ ಮಾಡುದು? ಅಲ್ಲ, ನಮ್ದ ಸ್ವಂತ ಅಂತ ಇರ್ತದ. ಒಂದ್ ಕಲೆ ಕಲ್ತ್ರ ಮನ್ಯಾಗ ಕೂತಿ ನೀವು ಕ್ಲಾಸ್ ತಗೋರಿ, ನಿಮ್ದ ಅಂತ ಹೇಳಿ ಒಂದ್ ಜೀವನ ಆಗ್ತದ. ಸೊ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರ್ಬೇಕು. ಮೇನ್ ಸ್ಪೆಷಲ್ ನಮ್ಮ ಉತ್ತರ ಕನ್ನಡ ಬಿಜಾಪುರ ಹುಡುಗಿಯರ್ಗ ಹೇಳಿದ್ರು ನಾನು, ಮನ್ಯಾಗ ಕುತ್ಕೋಬೇಡ್ರಿ ಅಂತ ಹೇಳಿ. ಸೊ ಅದು ಸೊ ನಿಮ್ಗೆ ಯಾರಿಗೆ ಇಂಟ್ರೆಸ್ಟೆಡ್ ಇರ್ಲಿ ಡ್ಯಾನ್ಸ್ ಒಳಗ, ಸೊ ಹಿಂದ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರಂಗಿಲ್ಲ, ಯಾಕಂದ್ರ ಮನಿ ಪ್ರಾಬ್ಲಮ್ ಇರ್ತದ. ನಿಮ್ಗೆ ಯಾವ್ದೇ ಏನೇ ಪ್ರಾಬ್ಲಮ್ ಇದ್ರು ಮೇಡಮ್ ಅವ್ರ ತಳಗ ಕ್ಲಾಸಿನ ನಂಬರ್ ಆಗಿರ್ಬೋದು ಎಲ್ಲ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ರಿ. ಜೆನ್ಯೂನ್ಲಿ ನಂಗೆ ಇಂಟ್ರೆಸ್ಟ್ ಅದ, ನಾ ಕಲಿಲೇಬೇಕು ಅಂತ ಬರೋರಿದ್ರೆ ಅಷ್ಟೇ ಬರ್ರಿ. ಈಗ ಸ್ವಲ್ಪ ಪೇರೆಂಟ್ಸ್ ಇರ್ತಾರೆ ಮೇಡಮ್, ಯಾತರ ಅಂತಂದ್ರ ಒಂದು 10th ಮಟ್ಟ ಆಗಿರ್ಬೋದು, ಏನ್ ಮಾಡ್ತೀರಿ ಮಾಡ್ರಿ, ಆಫ್ಟರ್ 10th ಬೋರ್ಡ್ ಇರ್ತಾವು, PUC ಇದು ಎಕ್ಸಾಮ್ ಇರ್ತಾವು, ಕರಿಕ್ಯುಲರ್ ಆಕ್ಟಿವಿಟೀಸ್ ಬಂದ್ ಮಾಡ್ಬಿಡ್ರಿ, ಸ್ಟಡಿ ಕಡೆ ಫೋಕಸ್ ಮಾಡ್ರಿ, ಹಂಗಿರ್ತಾರ. ಮೀನ್ಸ್ ಅವ್ರ ಪ್ರೋತ್ಸಾಹನೂ ಸಿಗುತ್ತ. ಮೊದಲ ಆಸೆ ಹುಟ್ಟಿಸ್ತಾರ, ಮಾಡ್ಬೇಕ್ ನೀ ಇದ್ರಾಗ ಚಲೋ ಆಗ್ತದ ಅಂತ ಹೇಳಿ, ಆಮೇಲೆ ಅವರೇ ಕಟ್ ಮಾಡ್ತಾರ. ಅವ್ರ ಪೇರೆಂಟ್ಸ್ ನಿಮ್ ಕಡೆ ಅಂತ ಏನ್ ಹೇಳ್ಬೇಕಂತ? ಸೊ ಪೇರೆಂಟ್ಸ್ ನಾ ಹೇಳೋದು ಒಂದೇ ಮಾತೇನಪ್ಪಾ ಅಂತಂದ್ರ, ಹೌದು, ನೀವ್ ಆಸ್ ಅ ಪೇರೆಂಟ್ ನೀವ್ ಹೇಳುದು ಕರೆಕ್ಟ್. ಅವ್ರ ಮಕ್ಳಿಗೆ ಯಾವ ಪೇರೆಂಟ್ಸ್ ಕೆಟ್ಟದಂತೂ ಅವ್ರು ಬಯಸಂಗಿಲ್ಲ, ಒಳ್ಳೇದಕ್ಕೆ ಬಯಸ್ತಾರ. ಅವ್ರಿಗೆ ಅಷ್ಟು ಪೇರೆಂಟ್ಸ್ ಇದ್ರ ಬಗ್ಗೆ ನಾಲೆಜ್ ಇರಂಗಿಲ್ಲ, ಇದ್ರ ಮ್ಯಾಗ ಫ್ಯೂಚರ್ ಇರ್ತದ, ಅದು ಇರ್ತದ ಅಂತ ಹೇಳಿ ಅವ್ರು ಡಾನ್ಸ್ ಮಾಡೋದು, ಅದೇನ್ ಡಾನ್ಸ್ ಮಾಡೋದು ಅದು ಅನ್ಕೊಂಡು ಅವ್ರ ಎಜುಕೇಶನ್ ಫೋಕಸ್ ಮಾಡಂತಿರ್ತಾರೆ. ಬಟ್ ಅವ್ರದ್ದು ಏನ್ ತಪ್ಪಿಲ್ಲ. ಬಟ್ ಡಿಯರ್ ಪೇರೆಂಟ್ಸ್, ಹಂಗಿರಂಗಿಲ್ರಿ. ಈ ಡಾನ್ಸ್ ತಾವು ಎಜುಕೇಶನ್ ತರಾನೇ ನಮ್ದೆಲ್ಲಾ ಸಿಸ್ಟಮ್ ಅದ. ಗೌರ್ಮೆಂಟ್ ಎಕ್ಸಾಮ್ಸ್ ಇರ್ತಾವ, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಇಂದ 9 ಇರ್ತಾವ, ಸ್ಟೇಟ್ ಗೌರ್ಮೆಂಟ್ ಇಂದ 4 ಇರ್ತಾವ. ಇವು ಎಕ್ಸಾಮ್ ಸರ್ಟಿಫಿಕೇಟ್ ಮ್ಯಾಗ ನಿಮ್ ಮಕ್ಳು ಎಜುಕೇಶನ್ ಮಾಡ್ಲಿ. ಎಜುಕೇಶನ್ ಇಂಪಾರ್ಟೆಂಟ್ ಐತಿ. ನಾನು ಎಜುಕೇಶನ್ ಮಾಡ್ಕೊಂಡೆ ಮಾಡೀನಿ, ನಾನು ಹಂಗ ಮಾಡಿಲ್ಲ. ಎಜುಕೇಶನ್ ಇಂಪಾರ್ಟೆಂಟ್ ಐತೆ. ಅದ್ರ ಜೊತೆ ನಮ್ ಕಲೆ ಸಂಸ್ಕೃತಿ ಕಲಿಬೇಕನ್ನೋದು, ಅದು ನಾವ್ ಯಂಗ್ಸ್ಟರ್ಸ್ ಫಸ್ಟ್ ನಾವು ಅದನ್ನ ಮಾಡ್ಬೇಕು. ನಾವೇ ಪಾಲಿಸ್ಕೊಂಡ್ ಹೋಗಿಲ್ಲ ಅಂತಂದ್ರೆ ಈ ನಮ್ ಹಿಂದಿನ ಬರೋ ಪೀಳಿ ಜೆನ್ಸಿಸ್ ಅಂತೂ ಈಗಂತೂ ಫುಲ್ ವೆಸ್ಟರ್ನ್ ಕಲ್ಚರ್ ಅಡಾಪ್ಟ್ ಆಗ್ಬಿಟ್ಟಾರ. ಹಾಗಾಗಿ ಸೊ ಇದು ನಾವು ನಮ್ ಕಲೆ ಸಂಸ್ಕೃತಿ ಕಲ್ತಂಗೂ ಆಯ್ತು, ನಮ್ಮ ಜೀವನಕ್ಕ ಒಂದ್ ಏನಂತಾರ ಸಾಥ್ ಕೊಡಕ್ ಒಂದ್ ನಮ್ಗೆ ಇರ್ತದ, ಇಂಡಿಪೆಂಡೆಂಟ್ ಆಗಿ ಇರಕ್ ಇರ್ತೈತಿ. ನಮ್ ಕೈಯಾಗ ಒಂದ್ ಕೆಲ್ಸ ಅಂತ ಇರ್ತೈತಿ, ಯಾರ ಮ್ಯಾಗ ಡಿಪೆಂಡ್ ಇರಕ್ ಬೇಡ, ಯಾರ ದುಡ್ಡು ತಂದು ಹಾಕೋದ್ ಬೇಡ, ನಮ್ದ ಅಂತ ಇರ್ತೈತಿ. ಅಂಡ್ ಥರ್ಡ್ ಏನಪ್ಪಾ ಅಂತಂದ್ರ, ಪೇರೆಂಟ್ಸ್ ಸಪೋರ್ಟ್ ಇಸ್ ಮಸ್ಟ್ ಇಂಪಾರ್ಟೆಂಟ್. ನಿಮ್ ಸಪೋರ್ಟ್ ಇಲ್ಲದೆ ಯಾವ ಮಕ್ಳು ಮುಂದೆ ಹೋಗಂಗಿಲ್ಲ. ಇವತ್ ನಾ ಸ್ಥಾನಕ್ ಅದೀನಿ ಅಂತಂದ್ರ ಎಲ್ಲ ನನ್ನ ತಂದೆ ತಾಯಿ, ನನ್ನ ಅತ್ತೆ ಇದಾರ, ಅವ್ರ ಬಗ್ಗೆನೂ ಹೇಳ್ತೀನಿ. ಮತ್ತೆ ಅತ್ತೆ ಅವ್ರ ಕೃಪೆ, ಅವ್ರ ಸಪೋರ್ಟ್. ಬೇರೆ ಬೇರೆ ಕ್ಲಾಸ್ ಅದಾವ್ರಿ, ಬೇರೆ ತರ ಅದಾವು. ಈಗ ಕ್ಲಾಸಿಕ್ ಆಗಿರ್ಬೋದು, ಸೆಪರೇಟ್ ಕ್ಲಾಸ್ ಅದಾವ್ರಿ. ಸೊ ಇದರಿಂದ ಇದಕ್ಕೆ ಸರ್ಟಿಫಿಕೇಟ್, ಇದಕ್ಕೆ ಅಫಿಷಿಯಲ್ ಇದ್ದೇ. ಇಲ್ಲಿ ಹೋದ್ರ ನಮಗ ಎಕ್ಸಾಮ್ ಪ್ರಾಪರ್ ಹಾಕದ, ಇಲ್ಲಿ ಹೋದ್ರ ಸ್ಕ್ರಾಚ್ ಅಂತ ಪ್ರೋ ಮಟ ನಾವ್ ಕಲತ್ತು ರೆಡಿ ಹಾಕಿವಿ. ಯಾಕಂದ್ರೆ ಸ್ವಲ್ಪ ಕಡೆ ಹೋಗ್ತಾರ, ಸುಮ್ಮನೆ 2 ದಿನ ಕಲಿತಾರ, ಅಲ್ಲಿ ಅದೇನು ಹೇಳುದಿಲ್ಲ. ನಾನೇ ಒಳ್ಳೆ, ಇಟ್ಸ್ ರಿಯಲಿ ಗ್ರೇಟ್, ಗುಡ್ ಕ್ವಶನ್. ಸೊ ಬಹಳಷ್ಟು ಜನ ಕ್ಲಾಸ್ ತರ್ತಾರ,
ಅವ್ರು ಕದಿದ ತಪ್ಪನಂಗಿಲ್ಲ, ಅವ್ರು ಒಂದ್ ಕಲೆಯನ್ನ ಕಲ್ತು ತೆಗ್ದಾರ. ಬಟ್ ಥಿಂಗ್ ಇಸ್ ಪೇರೆಂಟ್ಸ್ ಒಂದ್ ತಿಳ್ಕೊಬೇಕು, ನೀವು ಎಲ್ಲೇ ಕ್ಲಾಸ್ ಅಟೆಂಡ್ ಜಾಯಿನ್ ಮಾಡಕ್ ನಿಮ್ ಮಕ್ಳಿಗೆ ಕಳಿಸ್ತೀರಿ, ಅಲ್ಲಿ ಮೇಕ್ ಶೋರ್ ಆ ಟೀಚರ್ ವೆಲ್ ಕ್ವಾಲಿಫೈಡ್ ಅದಾರೋ ಇಲ್ಲೋ. ಟೀಚರೇ ಅರ್ಧಂಬರ್ಧ ಕಲ್ತು ಮಾಡ್ಯಾರಂತಂದ್ರ ನಿಮ್ ಮಕ್ಳಿಗೆ ಎಕ್ಸಾಮ್ ಕೊಡ್ಸೋದ್ ಇರ್ಲಿಲ್ಲ ಅಥವಾ ನಿಮ್ಗೆ ಜಸ್ಟ್ ಟೈಮ್ ಪಾಸ್ ಅಥವಾ 1 hour ನಮ್ಮ ಮಕ್ಳಿಗೆ ಏನಾದ್ರು ಆಕ್ಟಿವಿಟಿ ಮಾಡಿಸ್ಬೇಕು ಅಷ್ಟ ಅಂತಿದ್ರ ಯು ಕ್ಯಾನ್ ಜಸ್ಟ್ ಗೋ ಟು ಇಟ್. ಬಟ್ ನಿಮ್ ಚಲೋ ನಮಗ ಕಲ್ತಂಗ ಏನಾರ ಒಂದು ಅಫಿಷಿಯಲಿ ಸರ್ಟಿಫಿಕೇಟ್ ಸಿಗ್ಬೇಕಂತಂದ್ರ ಮೇಕ್ ಶೋರ್ ಆ ಟೀಚರ್ ಕ್ವಾಲಿಫೈಡ್ ಅದಾರೋ ಇಲ್ಲೋ ಅಂತ ಹೇಳಿ. ನಮ್ ಬಿಜಾಪುರ್ನಾಗ 1-2-3 ಜನ ಅದೀವಿ. ಅದ ರಿಜಿಸ್ಟರ್ ಅಂಡರ್ ರಿಜಿಸ್ಟ್ರೇಷನ್ ಕ್ಲಾಸಸ್ ಅದಾವ. ನಮ್ಮ ಹತ್ರನೇ ಕಲ್ತು ಬಹಳಷ್ಟು ಜನ ಕ್ಲಾಸಸ್ ಓಪನ್ ಮಾಡ್ಯಾರ ಇಲ್ಲಿಗಲ್ ಆಗಿ. ಬಟ್ ಅದಕ್ಕೆ ಗೌರ್ಮೆಂಟ್ ಏನೋ ಆಕ್ಷನ್ಸ್ ತಗೊಳಕತ್ತಿಲ್ಲ, ಏನಿಲ್ಲ. ಬಟ್ ದಟ್ ಸೆಕೆಂಡರಿ, ನೋ ಮ್ಯಾಟರ್, ಫೈನ್. ಅವ್ರು ತೆಗೆದು ತಪ್ಪಿಲ್ಲ. ನಂತರ ಬಿಜಾಪುರ ಅಷ್ಟೇ ಅಲ್ಲ, ಬ್ಯಾರೆ ಕಡೆ ಯಾವ ಊರಿಗೆ ಹೋದ್ರು ಅಷ್ಟೇ, ಬೆಂಗಳೂರು ಆಗ್ಲಿ, ಮಂಗಳೂರು ಆಗ್ಲಿ, ಡೆಲ್ಲಿ, ಮುಂಬೈ ಎಲ್ಲಿ ಹೋದ್ರು ಮೇಕ್ ಶೋರ್ ಟೀಚರ್ ಇಸ್ ವೆಲ್ ಕ್ವಾಲಿಫೈಡ್. ಸ್ವಲ್ಪ ಮಂದಿ ಪೇರೆಂಟ್ಸ್ ಇದ್ರಾಗಿ ಮುಂದೆ ಕಳಿಸ್ಬೇಕಂತ ಹೇಳ್ತಾರ, ಅವ್ರಿಗೆ ಗೊತ್ತಿರಂಗಿಲ್ಲ ಅದು ರಿಜಿಸ್ಟರ್ ಆಗೇತೋ ಇಲ್ಲೋ, ಇವ್ರ ಕಡೆ ಹೋದ್ರೆ ಎಕ್ಸಾಮ್ ಕಂಡಕ್ಟ್ ಹಾಕವೋ ಇಲ್ಲೋ ಅಂತೇಳಿ. ಸೊ ಸುಮ್ನೆ ನೀವು ನಿಮ್ದು ಹುಡುಗನ ಇಲ್ಲ ಹುಡುಗಿನೆಲ್ಲ ಹಾಕಿ ಎಲ್ಲಾ ಕಲಿತ ಮ್ಯಾಗ ಇಲ್ಲಿ ನಾವ್ ಇಲ್ರಿ ಅನ್ಬಾರ್ದು. ಮೇಡಮ್ ಅದು ಯಾತರ ಚೆಕ್ ಯಾತರ ಮಾಡ್ಬೋದು? ನೀವು ಆ ಟೀಚರ್ಸ್ ವಿದ್ವತ್ ಆಗೈತಿಲ್ಲ, ಅಲಂಕಾರ ಆಗೈತಿಲ್ಲ, ಅಥವಾ ಅವ್ರ ಏನ್ ಕಲ್ತಾರ ಅದು ಸರ್ಟಿಫಿಕೇಟ್ ತೋರಿಸ್ರಿ ಅಂತ ಅನ್ಬೇಕಾ. ಈಗ ನಾರ್ಮಲಿ ಈಗ 3-4 ಎಕ್ಸಾಮ್ಸ್ ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ, ಜೂನಿಯರ್ ಸೀನಿಯರ್ ಅದಾರ, ಅದು ಇದಕ್ಕೂ ಇದು ಆಗಲ್ಲ ಅಷ್ಟು. ಅಂದ್ರೆ ಕೈಂಡ್ ಆಫ್ ಸೀನಿಯರ್ ಇಸ್ ಓಕೆ, ಬಟ್ ಜೂನಿಯರ್ ಆದವ್ರೆಲ್ಲ ಅದಾರ, ಅದೆಲ್ಲ ಜೂನಿಯರ್ ಸರ್ಟಿಫಿಕೇಟ್ ಆದವ್ರಿಗೆ ಎಕ್ಸಾಮ್ ಕೊಡ್ಸಕ್ ಬರಂಗಿಲ್ಲ, ಸೀನಿಯರ್ ಆದವ್ರು ಕೊಡ್ಸಕ್ ಬರಂಗಿಲ್ಲ. ಆ ವಿದ್ವತ್ ಅಲಂಕಾರ ಆದ್ರ ಮಾತ್ರ ಅವ್ರು ಎಕ್ಸಾಮ್ ಕೂರಿಸ್ಬೋದು. ಹಂಗೆ ಯೂಟ್ಯೂಬ್ ದಾಗ ಸಾರಿ ಇನ್ಸ್ಟಾಗ್ರಾಮ್ ನಾಗು ಟ್ರೆಂಡಿಂಗ್ ನಾಗ ಅದಾರ. ಸೊ ರೀಸೆಂಟ್ ಅಂತ ಆಡಿಯೋದಾಗ ವರ್ಕ್ ಮಾಡ್ಯಾರ, ಅದು ಆಡಿಯೋ ರಿಲೀಸ್ ಆಗೈತಿ. ಸೊ ಮೇಡಮ್ ಎರಡೂ ಕಡೆ ಹೆಂಗ್ ಬ್ಯಾಲೆನ್ಸ್ ಆಗ್ತದೆ? ಡ್ಯಾನ್ಸ್ ಕರಿಯರ್, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಆಡಿಯೋ, ಮ್ಯೂಸಿಕ್ ಎಲ್ಲ ಹೆಂಗ್ ಕವರ್ ಮಾಡ್ತೀರಿ ಅಂತ? ಸೊ ಮೇನ್ ಥಿಂಗ್ ಅಂದ್ರ ನನ್ಗೆ ಇಷ್ಟ, ಅದು ಮೇನ್. ನನ್ಗೆ ಇದೆಲ್ಲ ಮಾಡಕ್ ಡಾನ್ಸು ಮಾಡಕ್ ಇಷ್ಟ, ನನ್ ಸಿನಿಮಾದ ಆಕ್ಟಿಂಗ್ ಮಾಡಕ್ ಇಷ್ಟ, ಮಾಡ್ಲಿಂಗ್ ನಂಗೆ ಫಸ್ಟ್ ಪ್ರಾಕ್ಟೀಸ್ ಮಾಡಕ್ ಇಷ್ಟ, ಮಾಡ್ಲಿಂಗ್ ಮಾಡಕ್ ಇಷ್ಟ, ಅಂಡ್ ಇದು ಅಡ್ವರ್ಟೈಸ್ ಎಲ್ಲ ಮಾಡ್ತಾರೆ ಅದೇ ಇಷ್ಟ ಅಲ್ವಾ. ಅದ್ ಮಾಡಕ್ ಆ ವ್ಯಕ್ತಿಗೆ ಇಷ್ಟ ಅಂತಂದ್ರ ಎಷ್ಟೇ ಕಷ್ಟ ಇರ್ಲಿ ಏನೇ ಇರ್ಲಿ ಅವ್ರು ಮಾಡ್ತಾರೆ. ಅಂಡ್ ಇನ್ನೊಂದ್ ಹೇಳ್ಬೇಕು, ನಾನು ಬಹಳಷ್ಟು ಜನಕ್ಕ ಕಲಿಬೇಕಂತ ಆಸೆ ಇರ್ತದ. ಇಲ್ಲ ನಮ್ದು ಹಂಗೈತಿ, ಮನಿ ದೂರ ಐತಿ, ನಾ ಇಲ್ಲದೀನಿ, ನಾ ಅಲ್ಲದೀನಿ, ನಂಗೆ ಹೋಗಕ್ ಬರಕ್ ನಂಗೆ ಆಗಲ್ಲ. ದಿಸ್ ಇಸ್ ಆಲ್ ರೀಸನ್ಸ್. ನೀವ್ ಕಲಿಬೇಕಂತ ಆಸೆ ಇತ್ತಂತಂದ್ರ ಅದು ಏನೇ ಎಷ್ಟೇ ಕಷ್ಟ ಆಗ್ಲಿ ಕಾರಣ ಕೊಡ್ಬಾರ್ದು. ನನ್ಗ ಅದು ನಾ ಅಂತ ವ್ಯಕ್ತಿ ಅಲ್ಲ, ನಂಗೆ ರೀಸನ್ಸ್ ಕೊಡ್ಬಾರ್ದು. ಮಾಡ್ಬೇಕಂತ ಹೇಳಿ ಛಲ ಇತ್ತಂದ್ರ ಅವ್ರು ಮಾಡ್ಲೇಬೇಕು ಅಷ್ಟೇ. ಲಾಸ್ಟ್ ನೀವ್ ಏನ್ ಮೆಸೇಜ್ ಕೊಡ್ಲಾಕ್ ಮೀನ್ಸ್ ಇದರಿಂದ ಮುಂದ ಏನ್ ಯೂಸ್ ಅದ, ಮಾಡ್ಸಿದ್ರೆ ಏನ್ ಆಗ್ಬೋದು ಹುಡುಗರು ಇಲ್ಲ ಹುಡುಗಿಯಾರ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಸೊ ನಾ ಹೇಳೋಕ್ಕಿಂತ ನನ್ ಸ್ಟೂಡೆಂಟ್ಸ್ ಆಲ್ರೆಡಿ ಈಗ ನೋಡ್ರಿ 8-10 ವರ್ಷದಿಂದ ಕಲಾಕತ್ತಾರ. 3 ಹುಡುಗ್ಯಾರ ನನ್ನ ಹತ್ರ ಕಲ್ತ ಸೆಕೆಂಡ್ PUC ಎಕ್ಸಾಮ್ ಬಂದ್ಮ್ಯಾಗ ಅವ್ರ ದಿನ ಸೆಕೆಂಡ್ PUC ರಿಸಲ್ಟ್ ಬಂದಿರ್ಲಿಲ್ಲ, ಆಲ್ರೆಡಿ ಅವ್ರು ಒಂದ್ ಸ್ಕೂಲ್ದಾಗ ಜಾಬ್ಸ್ ಆಗ್ಬಿಟ್ಟಾವ. ಅಂದ್ರೆ ಈ ಸಣ್ಣ ವಯಸ್ಸಿನಾಗ ಆಕಿ ಜಾಬ್ ಮಾಡಿ ಮತ್ ಅವ್ರ ತಂದೆ ತಾಯಿಗ್ ಮನ್ಯಾಗ ಕೊಡ್ಸಿ, ಕೆಲ್ಸ ಬಿಟ್ಟು ಮನ್ಯಾಗ ಕೊಡ್ಸಿ ಆಕಿ ದುಡ್ಡು ಹಾಕತ್ತಾಳ ಅಂದ್ರೆ, ಒಂದ್ ಹೆಣ್ ಹುಡುಗಿ ಮಾಡತ್ತಾಳ ಅಂತಂದ್ರ ಅದು 17 ವಯಸ್ಸಾಗ ಅಂತಂದ್ರೆ ದಟ್ಸ್ ರಿಯಲಿ ಗ್ರೇಟ್ ಅಚೀವ್ಮೆಂಟ್. ಅದು ಇಂಥ ಕ್ಷೇತ್ರದಾಗ ಮಾಡಕ್ ಸಾಧ್ಯ. ನೀವ್ 12th ಆದ್ಮೇಲೆ ನಿಮ್ ನೌಕರಿ ಕೊಡಂದ್ರೆ ಯಾರು ಕೊಡಂಗಿಲ್ಲ, 10th ಆದ್ಮೇಲೆ ನೌಕರಿ ಕೊಡಂದ್ರೆ ಯಾರು ಕೊಡಂಗಿಲ್ಲ. ಈ ಡಿಗ್ರಿ ಇಂಜಿನಿಯರ್ ಆದವರು ಎಲ್ಲ ಏನ ಕೂತಾರ. ಸೊ ಈ ಕ್ಷೇತ್ರದಾಗ ಅದು ಪಾಸಿಬಲ್ ಐತಿ. ಸೊ ನನ್ 3 ಸ್ಟೂಡೆಂಟ್ಸ್, ಸಾನಿಯಾ ಹುನ್ಗುನ್, ವೈಷ್ಣವಿ ಇಂಗ್ಳೆ, ಮತ್ತ ಇನ್ನೊಬ್ಬಕಿದಾಳ, 3 ಜನ ಸೇರಿ ಈಗ 12th ಸ್ಟ್ಯಾಂಡರ್ಡ್ ದಾಗ ಜಾಬ್ ಮಾಡ್ಕೊಂಡು ಇದಾಗತ್ತೆ, ಆರಾಮಾಗಿ ಅದ. ಸೊ ಸೆಟಲ್ಮೆಂಟ್ ಮಾಡೋದು ಗ್ಯಾರಂಟಿ ನನ್ ಕಡೆ, ಅವ್ರ ಡೆಡಿಕೇಶನ್ ಇರೋದು ಅವ್ರ ಕಡೆ. ಹಾರ್ಡ್ ವರ್ಕ್ ಡೆಡಿಕೇಶನ್ ಅವ್ರು ಮಾಡಿದ್ರಂತಂದ್ರೆ ಅವ್ರಿಗೆ ಎಲ್ಲಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸ್ತೀನಿ. ಇದೆಲ್ಲ ಕಾರಣ ನಾನು ಇಷ್ಟು ಸಾಧನೆ ಮಾಡಿದೀನಿ ಅಂದ್ರೆ ನಂದೇನು ಇಲ್ಲ. ಆದಾಗ ನನ್ನ ತಂದೆ ತಾಯಿ, ನನ್ನ ಅಕ್ಕ, ನನ್ನ ಅತ್ತೆ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೇಕು. ನನ್ನ ಪಪ್ಪನ ಸಿಸ್ಟರ್. ಸೊ ಅಪ್ಪ ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ರು ಸೈನ್ಸ್ ಸ್ಕೂಲ್ದಾಗ, ಅಮ್ಮನೂ ಸೈನ್ಸ್ ಸ್ಕೂಲ್. ಪಪ್ಪ ಎಲ್ಲಿ ವರ್ಕ್ ಮಾಡ್ತಿದ್ರು ಅಲ್ಲೇ ಒಂದು ಪ್ರಿನ್ಸಿಪಲ್ ಮೇಡಮ್ ಅವ್ರ ಮನ್ಯಾಗ ಅಮ್ಮ ಅಡಿಗೆ ಮಾಡ್ತಿದ್ರು. ಸೊ ನಮಗ ಶೋಸ್ ಎಲ್ಲ ನಾವ್ ಸಣ್ಣವ್ರ ಇದ್ವಿ, ಶೋಸ್ ಎಲ್ಲ ಇದ್ದಾಗ ನಮಗ್ ಹೋಗೋದ್ ಬರೋದ್ ಗೊತ್ತಾಗ್ತಿರ್ಲಿಲ್ಲ ಹಂಗಿಂಗ. ಸೊ ನಮ್ಮ ಪಪ್ಪನ್ ಸಿಸ್ಟರ್, ಶಿ ಇಸ್ ಅನ್ಮ್ಯಾರಿಡ್, ಅವರು ನಮ್ ಜೊತೆನೆ ಇರ್ತಿದ್ರು. ಈಗ ಬೇರೆ ಕಡೆ ಶಿಫ್ಟ್ ಆಗ್ಯಾರ. ಸೊ ಈಗ ಅವ್ರ ನಮಗ ನಮಗ್ ನೋಡ್ಕೊಂಡಿದ್ದ. ಅಂದ್ರ ಪ್ರೋಗ್ರಾಮ್ಸ್ ಕರ್ಕೊಂಡ್ ಹೋಗೋದು, ಬರೋದು, ರೆಡಿ ಮಾಡೋದು. ಒಂದ್ ತಾಯಿ ಮಾಡಂಗಿಲ್ಲ, ನನ್ ಇನ್ನೊಂದ್ ತಾಯಿ ಇದ್ದಂಗ ಅವ್ರು. ಹಂಗ ನನಗ ಸಣ್ಣಕ್ಕಿದ್ದಂಗದ್ದು ಬಾಳ ಜೋಪಾನ್ ಮಾಡ್ಯಾರ. ನನ್ಗ ಇನ್ನ ಅಂದ್ರು ನಾ ಎಲ್ಲೇ ಹೋಗ್ಲಿ ಬರ್ಲಿ 10 ಸತಿ ಫೋನ್ ಬರ್ತದ, ಊಟ ಮಾಡಿ, ನೀರ್ ಕುಡ್ದಿ, ರೆಸ್ಟ್ ತಗೊಂಡಿ ಇಲ್ಲ ಅದು ಅಂದ್ರೆ ಅಷ್ಟೇ. ಅಂದ್ರೆ ಕಾಂಪ್ರಮೈಸ್ ಇಷ್ಟ ನಾ ಬರ್ಬೇಕು ಮಾಡ್ಬೇಕು ಅಂದ್ರೆ ನನ್ ಕಡೆಯಿಂದ ಅಷ್ಟೇ ಅಲ್ಲ, ನಮ್ಮ ಅಪ್ಪ, ನಮ್ಮಮ್ಮ, ನನ್ನ ಅತ್ತೆ, ನನ್ನ ಅಕ್ಕ. ಆಗಲೇ ನಾನ್ ನಿಮ್ಗೆ ಹೇಳಿದ್ದೆ ಆಫ್ ಕ್ಯಾಮ್ರಾದಾಗ,
ನನ್ನ ಅಕ್ಕ ನನ್ ಸಲ ಬಹಳ ಸ್ಯಾಕ್ರಿಫೈಸ್ ಮಾಡಾಳ. ಆಕಿ ಸೆಕೆಂಡ್ PU ಆದ್ಮೇಲೆ ಆಕಿ ಜಾಬ್ ಸಿಕ್ಕಿತ್ತು, ಆಕಿಗೂ ಜಾಬ್ ಆಗಿತ್ತು. ಜಾಬ್ ಆದ್ಮೇಲೆ ಆಕಿ ಮುಂದೆ ಆಕಿ ಎಜುಕೇಶನ್ ಭಾಳ ಶಾಣೆ ಇದ್ದ. ನಾ ಅಷ್ಟು ಶಾಣೆ ಇಲ್ಲ, ನಮ್ಮ ಅಕ್ಕ ಭಾಳ ಶಾಣೆ ಇಲ್ಲ ಸ್ಟಡೀಸ್ ದಾಗ. ಆಕಿಗೆ ಎಜುಕೇಶನ್ ಮಾಡ್ಬೇಕಂತ ಬಹಳ ಆಸೆ ಇತ್ತು. ಬಟ್ ಕೆಲವೊಂದ್ ನಮ್ ಫೈನಾನ್ಷಿಯಲ್ ಇಶ್ಯೂ ಇರೋದ್ರಿಂದ ಆಕಿ ಎಜುಕೇಶನ್ ಡ್ರಾಪ್ ಔಟ್ ಮಾಡಿ ಡಾನ್ಸ್ ಟೀಚರ್ ಆಗಿ ಒಂದ್ ಸ್ಕೂಲ್ನಾಗ ಸೇರ್ಕೊಂಡಾದ್ಮೇಲೆ ಅದ್ ಬಂದಿದ್ ಸ್ಯಾಲ್ರಿ ಎಲ್ಲ ನನಗ್ ಕಲ್ಸಾಕ, ಆಕಿ ಎಜುಕೇಶನ್ ಕಂಪ್ಲೀಟ್ ಮಾಡಕ್ ಆಗಿಲ್ಲ ಅಂತ ಹೇಳಿ ನನ್ನ ಎಜುಕೇಶನ್ ಕಂಪ್ಲೀಟ್ ಮಾಡಿ ಇವತ್ತು ನನಗೆ ಒಂದು ಟೀಚರ್ ಪೊಸಿಷನ್ ದಾಗ ನನ್ ತಂದ್ ಕೂಡ್ಸಾಳ ನಮ್ಮಕ್ಕ. ಸೊ ಇದು ನಮ್ಮ ಇವತ್ತಿನ ಒಂದು ಡೇ ಆಗಿತ್ತು ದೀಕ್ಷಾ ಮೇಡಮ್ ಅವ್ರ ಜೊತೆ. ಸೊ ಇದರಿಂದ ನೀವು ಹಿಂದ್ ವಿಡಿಯೋದಾಗ ನೋಡಿರಿ, ಅವ್ರ ಕ್ಲಾಸ್ ರಿವ್ಯೂ ಕೊಟ್ಟಾರ, ಸ್ಟೂಡೆಂಟ್ ರಿವ್ಯೂ ಕೊಟ್ಟಾರ, ಪೇರೆಂಟ್ಸ್ ರಿವ್ಯೂ ಕೊಟ್ಟಾರ, ಅವ್ರ ಫಾದರ್ ಅವ್ರ ಬಗ್ಗೆ ಹೇಳ್ಯಾರ. ಸೊ ಒಂದ್ ಲೈಫ್ನಾಗ ಒಂದ್ ಅಚೀವ್ಮೆಂಟ್ ಒಂದ್ ಪೊಸಿಷನ್ ಹೋಗ್ಬೇಕಂತಂದ್ರ ಹಿಂದ್ ಬಹಳ ಸ್ಟ್ರಗಲ್ ಇರುತ್ತೆ. ಅದು ಯಾರಿಗೂ ಗೊತ್ತಿರಂಗಿಲ್ಲ. ಈ ವಿಡಿಯೋ ಅಂದ್ರೆ ಎಷ್ಟ್ ಮಂದಿಗೆ ಮೋಟಿವೇಶನ್ ಸಿಕ್ಕಿತ್ತು, ಎಷ್ಟ್ ಮಂದಿ ಹೆಲ್ಪ್ ಆಗಿತ್ತು ಅದ್ರೊಳಗೆ ಗೊತ್ತಿಲ್ಲ. ಸೊ ನಿಮಗೆ ಇಷ್ಟ ಆಗಿತ್ತಂದ್ರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಹಂಗೆ ಮೇಡಮ್ ಎಲ್ಲಾ ಡೀಟೇಲ್ಸ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ರಿ. ಯಾರು ಜೆನ್ಯೂನ್ಲಿ ಹಚ್ಚೋರಿದ್ರಿ ಅಂದ್ರ. ಸೊ ಏನ್ ಪ್ರಮೋಷನ್ ಇಲ್ಲ, ಇದು ನನಗ ಅನಿಸಿದ್ದು ಒಂದು ವಿಡಿಯೋನು ಅದ. ಇದು ಕ್ಲಿಪ್ ಆದ್ಮ್ಯಾಗ, ಇದು ಪೂರಾ ಆದ್ಮ್ಯಾಗ ಅದ್ರ ಒಂದು ಡಿಟೇಲ್ ವಿಡಿಯೋನೇ ಹಾಕ್ತೀನಿ ಸಪ್ರೇಟ್. ಅದು ಡ್ಯಾನ್ಸ್ ನೋಡ್ರಿ, ಅದು ಫುಲ್ ನೋಡಿರಿ ಅಂದ್ರೆ ನಿಮಗ ಮನಸ್ಸಿಗೆ ಭಾಳ ತೃಪ್ತಿ ಆಗ್ತೈತಿ. ಸೊ ಇದು ಇವತ್ತಿಂದ ಮೇಡಮ್ ಅವ್ರ ಕೂಡ ವಿಡಿಯೋ ಇತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ ಟೈಮ್ ತಕೊಂಡ್ ಬಂದ್ ನಮ್ ಕ್ಲಾಸಿಗೆ ಬಂದಿರಿ, ವಿಸಿಟ್ ಮಾಡಿರಿ. ಸೊ ಯೂಶ್ವಲಿ ನಾ ನಮ್ ಕ್ಲಾಸ್ ಬಗ್ಗೆ ನಾನು ಎಲ್ಲೂ ಅಷ್ಟಿದು ಮಾಡಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕ. ಸೊ ಯಾರ್ ಕಲಾವಿದ್ರು ಆಸಕ್ತಿ ಇದ್ದವರು ಪ್ಲೀಸ್ ಡೂ ವಿಸಿಟ್ ಸ್ವಯಂಭೂ ಆರ್ಟ್ ಫೌಂಡೇಶನ್. ಯಾರ್ ಸಪೋರ್ಟ್ ಇಲ್ಲ ಅಂದ್ರೆ ಈ ದೀಕ್ಷಾಕನ್ ಸಪೋರ್ಟ್ ಇರ್ತದೆ. ಅವತ್ತು ಬರ್ರಿ ಖಂಡಿತ.